ಸುಮಾ ಕಣ್ಣು ಮುಚ್ಕೊಂಡು ಹೇಳಕ್ ಹೋದ್ರೆ ನೆನಪೇ ಬರ್ತಿಲ್ವಲ್ಲ. ಅಣ್ಣಯ್ಯ, ನೀನ್ IPC ಸೆಕ್ಷನ್ಗಳನ್ನೆಲ್ಲ ಹೇಗೆ ನೆನ್ಪಿಟ್ಕೋತೀಯ? ವಾದ ಮಾಡ್ಬೇಕಾದ್ರೆ 1 ನಂಬರ್ ಮಿಸ್ ಆದ್ರೂ ಕಷ್ಟ ಅಲ್ವಾ? ಸುಮಾ, ಮಾಸ್ಟರ್ ಆದರೂ ಸ್ಟೂಡೆಂಟ್ ಆದರೂ ಹೋಮ್ವರ್ಕ್ ಮಾಡೋದು ತುಂಬ ಮುಖ್ಯ. ಅಲ್ಲ ಅಣ್ಣಯ್ಯ, ಇಷ್ಟು ಪುಟ್ಟಲೆಯಲ್ಲಿ ಅಷ್ಟೊಂದೆಲ್ಲ ತುಂಬ್ಕೊ ಅಂದರೆ ಹೇಗೆ ಹೇಳು? ಎಲ್ಲ ಶಕ್ತಿಲೇ ಗೇಜ್ ಮಾಡೋ ಥರ ಇದ್ದಿದ್ರೆ ಚೆನ್ನಾಗಿ ತಿಂದು ಅದ್ರ ದಪ್ಪ ಆಗಿ ಶಕ್ತಿ ತೋರಿಸ್ಕೋಬೋದಿತ್ತು. ಹಂಗೇನಾದ್ರು ಆಗಿದ್ದಿದ್ರೆ ಯೋಗ ತಿಳಿದವರೆಲ್ಲ ಸಾಧನೆ ಮಾಡಿಬಿಡ್ತಿದ್ರು. ತಗೊಳ, ಭಗವಂತ ಅದಕ್ಕೆ ಹೇಳಿರೋದು ಶಕ್ತಿಗಿಂತ ಯುಕ್ತಿ ಮೇಲು ಅಂತ. ಅದಕ್ಕೆ ಈ ತಲೆನ ಭುಜದ ಮೇಲೆ ಕೊಟ್ಟಿರೋದು. ಅಪ್ಪ ಏನಂದೆ? ಇನ್ನೊಂದ್ಸಲ ಹೇಳು. ಈ ಭುಜ ಬುಕ್ಸ್ ತಂದ್ಯಾ? ಕೊಡಿ. ಅಯ್ಯೋ, ಈ ಆಥರ್ ಬರ್ದಿರೋ ಬುಕ್ ಯಾಕೆ ತಗೊಂಬಂದೆ? ನಾನು ಬರ್ಕೊಟ್ಟಿರೋ ಪಬ್ಲಿಕೇಶನ್ಸ್ ತರಬೇಕಲ್ವಾ ಗೋಪಾಲ? ಅಯ್ಯ ಸುಮಾ, ಯೋನಿದು ಹೆಸರಿಡದೆ ಕರೀತಾರ? ಕೇಳಕ್ಕೆ ಸಂಡಕೈತೆ, ಕರೀಲಿ ಬಿಡು. ಈಗ ನಾನು ಅವಳನ್ನ ದಿನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಲ್ಲ, ನಾನು ಅವಳು ಫ್ರೆಂಡ್ ಇದ್ದಂಗೆ. ನೀನು ಹಂಗೆ ಕರಿಯವ? ಅಲ್ಲ, ನೀನು ಚೀಟಿಲಿ ಬರ್ಕೊಟ್ಟಿದ್ದಲ್ಲ, ಅದನ್ನ 3 ಅಂಗಡಿಲಿ ಕೇಳಿದೆ, ಇಲ್ಲ ಅಂದರು. ಕೊನೆಯಲ್ಲಿ 1 ಅಂಗಡಿಯವನು ಇದೆ ಅಂತ ಕೊಟ್ಟ, ತಗೊಬಂದೆ. ಅದಲ್ವಾ ಐತಿ ಇವತ್ತು ಅವನಿಗೆ. ಈ ಪುಸ್ತಕ ವಾಪಸ್ ಕೊಟ್ಟು ಬೇರೆ ತರ್ತೀನಿ, ಕೊಡಿಲ್ಲ. ಪರವಾಗಿಲ್ಲ ಬಿಡು, ನಾನು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೋತೀನಿ. ಪುಸ್ತಕ ಸಿಕ್ತು ತಾನೆ, ಮೊಬೈಲ್ ಬಿಟ್ಟು ಓದ್ಕೊಳಕ್ಕೆ ಕುತ್ಕ. ನಾಳೆ ಕಾಲೇಜ್ಗೆ ಹೋಗ್ಬೇಕು. ಇಷ್ಟು ದಿವಸ ಮಾಡಿದ ಪಾಠಗಳೆಲ್ಲ ಚಂದಾಗಿ ಓದ್ಕ. ಅವ್ವ, ಬಾವ ಬಂದ್ರು ಅನ್ಸುತ್ತೆ. ಭಾವ ಅಲ್ಲ, ಜೊತೆಲ್ಲ ಅಕ್ಕನೂ ಬಂದವ್ರೆ. ನಾನು ಪುಸ್ತಕ ತಗೊಳಕ್ಕೆ ಹೋಗಿದ್ನಲ್ಲ, ಅಂಗಡಿನಾಗ ಇಬ್ಬರು ಸಿಕ್ಕಿದ್ರು. ಅಲ್ಲೇ ಗೊಣಗ್ತಿದ್ರು. ಇನ್ನಿಲ್ಲಿ ಸುಮ್ಮನೆ ಬಿಡ್ತಾರ? ಆಯ್ತೆ ನಿಂಗೆ. ಅಯ್ಯೋ ಅಕ್ಕ, ಪ್ಲೀಸ್ ಅಕ್ಕ, ಬಿಡಕ್ಕ. ಬಿಡಲ್ಲ. ಅವ್ವ ನೀನಾದ್ರೂ ಹೇಳವ್ವ, ನೋವಾಗ್ತಿದೆ. ಅಯ್ಯೋ ಬಿಡೇ. ಏನು ಮಾಡ್ದಂತ ಹೇಳ್ಬಿಟ್ಟಾದ್ರೂ ಕಿವಿ ಇಟ್ಕೋಬೇಕು ತಾನೆ. ಅಲ್ವೇ, ನಿಂಗೆ ಮೊದಲೆಲ್ಲ ಏನಾದರೂ ಬೇಕಾದಾಗ ತಕ್ಷಣ ನನಗೆ ಕಾಲ್ ಮಾಡಿ ರಾಕ್ಷಸಿ ಥರ ಆಡಾದ್ರೂ ನನ್ನ ಕೈಲಿ ತರ್ಸ್ಕೊತಿದ್ಯೋ ಇಲ್ವೋ? ಈಗ ಈ ಅಕ್ಕನ ಮರ್ತ್ಬಿಟ್ಯಾ? ನಂಗೆ ಗೊತ್ತು ಕಣೆ, ಮನೇಲಿ ಹೊಸಬ್ರು ಬಂದಿದಾರಲ್ಲ, ಅದಕ್ಕೆ. ನೀನ ನಾನು ಆಮೇಲೆ ವಿಚಾರಿಸ್ಕೋತೀನಿ. ಯಾಕೆಲ್ರು ಹೀಗಿದ್ದೀರಾ? ಅದಕ್ಕೆ ಯಾಕೆ ಸಪ್ಪಗಿದ್ದಾರೆ? ನಿನ್ಗಿಲ್ಲಿ ನಡೆದಿರೋ ವಿಷಯನೇ ಗೊತ್ತಿಲ್ಲ ಅಲ್ವಾ? ಇಲ್ಲಿ ದೊಡ್ಡ ರಾಧ ಅಂತಾನೆ ಆಗೋಯ್ತು. ರಾಧಂತನ? ಏನು ರಾಧಂತ? ನನ್ಗೆ ಹೇಳ್ಬೋದಲ್ವೇ? ಮಾವಯ್ಯ, ಅಲ್ಲೇನು ಮಾಡ್ತಿದ್ದೀರಾ? ಏನಿಲ್ಲ ಅಳಿ ಅಂದರೆ, ಒಂದು ಇಲಿ ಸೇರ್ಕೊಂಡ್ಬಿಟ್ಟಿತ್ತು. ಕೋಕೋ, ನೀನು ಹೇಳು, ಅದೇನು ರಾಧಂತ? ರಾಧ ಅಂತ ಏನಿಲ್ಲ, ನಾನು ಅಂಗಡಿಯಿಂದ ಬಂದಾಗೆ ಇವ್ರು ಹಿಂಗೆ ಇದ್ರು. ಅಕ್ಕ, ನಾನು ಅವ್ವ ದೇವಸ್ಥಾನಕ್ಕೆ ಹೋದಾಗ ನೀವು ಮನೆಗೆ ಬಂದರೆ ಚಂದ್ರಿಗೂ ಹೊಸಗೂ ಖುಷಿ ಆಯ್ತದೆ. ಅತ್ತೆ ದುಡುಕ್ಲಿಲ್ಲ ಅಂದಿದ್ರೆ ಎಲ್ಲ ಸರಿಯಾಗಿರೋದು. ಬಾಬಾ, ಅವ್ವ ಯಾವತ್ತೂ ತಾಳ್ಮೆ ಬಿಟ್ಟೋಳೆ ಅಲ್ಲ. ಹಂಗೆ ಯೋಚನೆ ಮಾಡ್ದೆ ಏನು ಮಾಡೋಕ್ಕೂ ಇಲ್ಲ. ಆದರೂ ನಮ್ಮಮ್ಮ ಪಾಪ ಒಳ್ಳೆ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ರು. ಇರ್ಬೋದು, ಆದರೆ ಈಟ್ ದಿನ ಮಾಡಿದ ಕೆಲಸ ನಂಬಿಕೆ ಕೆಡಿಸ್ಕೊಳ್ಳೋದೇ ಆಗಿತ್ತಲ್ವೇ? ಅಂಥವ್ರು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಪಿರುತಿ ತೋರಿಸಿ ಬಸ್ರಿ ಹೆಂಗಸಿಗೆ ಅಡುಗೆ ಮಾಡ್ಕೊಂಬಂದ್ರೆ ಆ ಜಾಗದ ನಮ್ಮ ಅವ್ವ ಅಲ್ಲ, ನಾನೇ ಇದ್ದಿದ್ರು ನಂಬ್ತಾ ಇರಲಿಲ್ಲ. ನಿಜ ಕಂಟಿ, ಆದರೂ ಸರಿ ತಪ್ಪು ಹೇಳೋದಕ್ಕೂ ಒಂದು ರೀತಿ ನೀತಿ ಇರುತ್ತಲ್ವಾ? ಅಂದರೆ ನಮ್ಮವ್ವ ಹಳೇದನ್ನೆಲ್ಲ ಮರೆತು ತಲೆ ಆಡಿಸಿದ್ರೆ ಅದು ಸರಿಯಾದ ರೀತಿ ಅಲ್ವೇ? ಅದು ಹಾಗಲ್ಲ,
ಆದರೂ ಇಲ್ಲ ಬಾವ, ನಿಮ್ಮ ಅವನ ಜಾಗದಾಗ ಬೇರೆ ಯಾರೇ ಇದ್ದಿದ್ರು ಒಪ್ಪೋದು ಕಷ್ಟವೇ. ಗಂಟೆ ನಾನು ಏನು ಹೇಳ್ತೀನಿ. ಇಲ್ಲ ಬಾವ, ನೀವು ಏನೋ ಹೇಳಿದ್ರು ನಮ್ಮವ್ವ ಮಾಡಿದೆ ಸರಿ. ಸಾಕು ನಿಲ್ಸಿ. ನೀವಿಬ್ರು ಯಾಕೆ ವಾದ ಮಾಡ್ತಿದ್ದೀರಾ? ಅದಕ್ಕೆ ಇದ್ರಲ್ಲೊಂದು ಸಮಾಧಾನದ ವಿಷಯನೂ ಇದೆ. ಏನು ಹೇಳಿ? ಅತ್ತೆಗೆ ನಿಮ್ಮನ್ನ ನೋಡಬೇಕು ಅಂತ ಅನಿಸ್ತಿದೆ ಅಂದರೆ ನಿಮ್ಮ ಮೇಲಿರೋ ಕೋಪನೂ ಕಡಿಮೆ ಆಗಿದೆ ಅಂತ ಅಲ್ವಾ? ಅಯ್ಯೋ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಸ್ನೇಹ. ಮಂಜಣ್ಣ, ಓಸಿ ಗಾಡಿ ನಿಲ್ಸಿ. ಇಳಿ ಬಂಗಾರ, ನಿಂತವ ಓಸಿ ಮಾತಾಡಬೇಕು. ಇಲ್ಯಾಕೆ? ಮನೆಗೆ ಹೋಗುಮ. ಇಲ್ಲ, ಇಲ್ಲೇ ಮಾತಾಡಬೇಕು. ಇಳಿ ಬಂಗಾರ. ಬಂಗಾರ, ನಾವಿಬ್ರು ಒಟ್ಟಿಗೆ ಆಚೆ ಬಂದು 8 ವರ್ಷ ಆಯ್ತು. ಗಟ್ಟಿ ಕಬ್ಬಣನು ಒಳಗೆ ಕೊರಿತಾ ಇದ್ರೆ ಪುಡಿ ಆಗಿ ಹೋಯ್ತದೆ. ನನ್ನ ಗಟ್ಟಿ ಬಂಗಾರ ಪುಡಿ ಆಯ್ತಿರೋದನ್ನ ನೋಡಕ್ ನನ್ನ ಕೈಲಿ ಆಗಕ್ಕಿಲ್ಲ. ರೀ, ನಾನೊಂದು ಪ್ರಶ್ನೆ ಕೇಳ್ತೀನಿ, ತಾಯಿ ಹೇಳ್ತೀರಾ? ಈ ಮಾದೇಗೌಡನಿಗೆ ಸುಳ್ಳು ಹೇಳಕ್ ಬರ್ತದ? ಅದು ನಿನ್ನ ಮುಂದೆ ಸಿಕ್ಕಾಕೊಳ್ಳೋಕ್ಕಿಲ್ವೇ? ಸರಿ, ಹಂಗಾರೆ ಹೇಳಿ, ನಾನೇ ಸರಿ ಇಲ್ವಾ? ಸಂದಾಕಿರೋ ಎಲ್ಲರ ಜೀವನದಾಗೂ ನಾನೇ ಅಡ್ಗಾಲಾಗ್ತೀವ್ನಾ? ಯಾಕೆ ಹಿಂಗಂತೀಯ ಬಂಗಾರ? ಸುಮ್ಕೆ ನನ್ನ ಸಮಾಧಾನ ಪಡಿಸ್ಬೇಡಿ. ತಿಟ್ಟ ಹೇಳಿ, ನಮ್ಮ ಮಗ ಮತ್ತೆ ಮಗಳು ಅವ್ರವ್ರ ಜೀವನದಾಗೆ ಸಂದಾಕೆ ಅವರೇನೋ. ನಾನೇ ಸುಮ್ಕೆ ಇಲ್ದಿರೋ ಕಾಳಜಿ ತ್ವಾರಿಸಿ ತಾಯಿ ಪ್ರೀತಿ ಅಂತ ಹೇಳ್ಕೊಂಡು ಅವ್ರ ಜೀವನನ ಹಾಳು ಮಾಡ್ತೀವ್ನಾ? ಚೂಪ ಚಾಕು ಎದಂಗೆ ಇರ್ದಂಗೆ ಐತೆ ನಿನ್ನ ಮಾತು. ತಾಯಿ ಪಿರುತಿಯಿಂದ ಮಕ್ಕಳ ಜೀವನ ಹೆಂಗ್ ಬಂಗಾರ ಹಾಳಾಗಕ್ಕೆ ಸಾಧ್ಯ? ಚಳಿಯಿಂದ ಮರಿಗಳನ್ನ ಕಾಪಾಡಕ್ಕೆ ಗುಬ್ಬಿ ತಪ್ಕೊಂಡ್ರೆ ಸಾಕ ಸುಡಾಕಿಲ್ಲ, ಮರಿಗಳನ್ನ ಕಾಪಾಡತ್ತೆ. ಹೊರಗಿನವ್ರ ಕಣ್ಣಿಗೆ ಹಬೆ ತಟ್ಬೋದು, ಆದರೆ ತಾಯಿ ಪಿರುತಿ ಬೆಚ್ಚಗೆ ಮಾಡ್ತೈತೆ. ನೀನು ಹೆಸರಿಗೆ ತಕ್ಕಂಗೆ ಗುಣದವಳು, ಆದ್ರೇನು ಕ್ವಾಪ ಕುಲುಮೆ ಇದ್ದಂಗೆ. ಆಭರಣ ಮಾಡೋಕ್ಕೆ ಬಂಗಾರನ ಕರಗಿಸ್ಲೇಬೇಕು, ಬಿಸಿ ತಟ್ಟಿಸ್ಲೇಬೇಕು. ಜನರ ಕಣ್ಣಿಗೆ ನಿನ್ನ ಬಿಸಿ ಮತ್ತು ಪೆಟ್ಟು ಮಾತ್ರ ಕಾಣಿಸ್ತೈತೆ. ಆಭರಣ ನೋಡೋ ಕಣ್ಣು ಯಾರಿಗೂ ಇಲ್ಲ. ನನ್ನ ಮಕ್ಕಳಿಗೂ ಇಲ್ವಲ್ಲ? ಬಂಗಾರ, ದಿಟ ಹೇಳ, ಇದೇ ನೀನ್ ಮಾಡೋ ತಿಪ್ಪು. ಬಿರ್ನೇ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀಯ. ಅಲ್ಲ ರೀ, ಆ ನಂಜವ್ವ ತಂದಿದ್ದು ಊಟದಾಗ ಏನಾನ ಈಸ ಇದ್ದಿದ್ರೆ ಅಲ್ಲಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳೋ ಅಷ್ಟು ಸಮಯ ಇತ್ತ? ನೀವೇ ಹೇಳಿ. ಅವಳು ಈ ಹಿಂದೆ ಎಲ್ಲ ಏಟೊಂದು ಕೆಟ್ಟ ಕೆಲಸ ಮಾಡಿಲ್ಲ. ಹೀಗೆ ಹೆಂಗ್ರಿ ಅವಳ ನಂಬೋದು? ಈಗ ಅಳಿ ಅಂದ್ರು ಮತ್ತು ಮಗಳು ಮುಂದೆ ನಾನೇ ಕೆಟ್ಟವಳಾದೆ. ಚಂದ್ರು ಅವ್ರವ್ವನ ಬಗ್ಗೆ ಮಾತಾಡಕ್ಕಿಲ್ಲ ಅಂತ ಪುಟ್ಟಕ್ಕ ಹೇಳಿದ್ಲು. ಆಗ ನಂಜವ್ವ ಮನೆ ಒಳಕ್ಕೆ ಬಂದವಳು. ಅನ್ನಕ್ಕೆ ಸಂಶಯ ಬರಕ್ಕಿಲ್ವಾ? ನೀವೇ ಹೇಳಿ, ಸಂಶಯ ಬರಕ್ಕಿಲ್ವಾ? ನಾನು ಮಾಡಿದ್ದೆ ತ್ಯಪ್ಪ. ಆ ನಂಜವ್ವ ಆಟೆಲ್ಲ ಹೇಳಿದ್ರು ನನ್ಗೆ ಯಾಕೋ ಅವಳ ಮ್ಯಾಕೆ ನಂಬಿಕೆನೆ ಬತ್ತಿಲ್ಲ ರೀ. ಅವಳಿಗೂ ಇನ್ಯಾರವ್ರೆ ಸಂಸಿ ಮುಂದೋಗೋದಲ್ವೇ ಜೀವನ? ನನ್ಗೆ ಅದು ದೊಡ್ಡ ಮನ್ಸು ಬರ್ತಾ ಇಲ್ಲ ರೀ. ನಮ್ಮ ವಂಶದ ಕುಡಿನ ನನ್ನ ಕೈನಾಗ ಆಡ್ಸೋ ಗಂಟ ಈ ದಿಗ್ಲು ನನ್ನ ಎದೆಯಾಗಿದ್ದೇ ಇರ್ತೈತೆ. ಅವರಿಬ್ರು ಮನೆ ಕರ್ಕೊಂಬರೋಣ ಅನ್ಕಂಡೆ ಬಂದೆ, ಆದ್ರಿಲ್ಲ. ಇನ್ನು ಅಳಿ ಅಂದ್ರು ನಮ್ಮ ಮನೆಗೆ ಬರೋಕೆ ಇಲ್ಲ. ಈ ಜನ್ಮದಾಗೆ ನಾನು ನೆಲದ ಮ್ಯಾಕೆ ಕಾಲೇ ಮಡ್ಗಕ್ಕಾಗಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ನಾನೇ ಎದ್ದು ನಡೀತೀವ್ನಿ. ಕಾಲಕ್ಕೆ ಎಲ್ಲನೂ ಸರಿ ಮಾಡೋ ಗುಣ ಐತೆ.
ಕೂಸು ಬರೋ ಹೊತ್ತಿಗೆ ಎಲ್ಲ ಸರಿ ಹೋಯ್ತದೆ. ಬಚ್ಚಿಟ್ರು ಬಂಗಾರ ಹೊಡೆಯೋಂಗೆ. ಬಂಗಾರ, ಇದ್ರಾಗೆ ನಿಂದು ಯೋನು ತಪ್ಪಿಲ್ಲ. ಎಲ್ಲರಿಗೂ ನಿಧಾನವಾಗಿ ಅರ್ಥ ಆಯ್ತೈತೆ. ಬಾ ಹೋಗು ಬಾ. ತಾಯಿ ಮನಸ್ಸು ಅಂದರೆ ಹಂಗೆಯ. ಅವ್ರ ಮಾತು ಹಸಿ ಕಟುವಾಗಿದ್ದರೂ ಅದ್ರ ಹಿಂದೆ ಇರೋ ಕಾಳಜಿ ಅರ್ಥ ಆಗಕ್ಕಿಲ್ಲ. ಆದರೂ ಅವ್ವ, ಅಣ್ಣಯ್ಯ ಮತ್ತು ಅದಕ್ಕೆನ ಅವ್ರ ಮನೇಲಿ ಇಟ್ಕೋಬೋದಿತ್ತಾನೆ. ಅಳಿಯ ಅಂದರೆ ಹೇಳ್ದಂಗೆ ಬಂಗಾರಮ್ಮನವರು ಕಾರಣ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋಕ್ಕಿಲ್ಲ. ಹೊಸು, ಈ ಮಾತಿನಾಗ ನಿಂಗೆ ನಂಬಿಕೆ ಐತೆ ತಾನೆ? ಈ ವಿಷಯನ ನಾನು ಯಾರಿಗೂ ಹೇಳ್ಬಾರ್ದು ಅಂತಲೇ ಇದ್ದೆ, ಆದರೆ ಈಗ ಹೇಳ್ತೀನಿ. ಕೆಲವು ಒಳ್ಳೆ ವಿಷಯಗಳು ಆಚೆಗೆ ಬಂದಾಗಲೇ ಅವ್ರ ಒಳ್ಳೆತನ ಗೊತ್ತಾಗೋದು. ಯಾರ ಬಗ್ಗೆ ಹೇಳ್ತಿದ್ರವ? ನಿಮ್ಮ ಅವ್ವರ ಬಗ್ಗೆ ಸಿರಿ. ಹೊಸು ನಮ್ಮ ಮನೆಗೆ ಬಂದಾಗಿಂದಲೂ ಬಂಗಾರಮ್ಮನವ್ರಿಗೆ ಮಗಳು ಮನೆಯಾಗಿಲ್ಲಲ್ಲ ಅನ್ನೋ ಕೊರಗು ಕಾಡ್ತಾನೇ ಐತೆ. ಆದರೆ ಅದನ್ನು ಅವರು ಯಾರ ತಾವು ಹೇಳ್ಕೊತಾ ಇಲ್ಲ. ಆದರೆ ತಾಯಿಯಾಗಿ ತಮ್ಮ ಕರ್ತವ್ಯ ಮಾತ್ರ ಸರಿಯಾಗಿ ಮಾಡ್ತಾವ್ರೆ. ಹೊಸುಗೆ ನಿಸಕ್ತಿ ಅಂತೇಳಿ ಬಿಮ್ಮನ್ಸಿಗೆ ಬೇಕಾದ ಕಷಾಯ, ಲೇಹ್ಯ, ಮದ್ದು ಎಲ್ಲ ಮಾಡಿ ಕಳಿಸ್ತಾವ್ರೆ. ಈ ವಿಷಯ ನನ್ನೊಬ್ಬಳಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅವರು ಹೇಳ್ಕೊಂಡಿಲ್ಲ. ಅಂದರೆ ಅದನ್ನೆಲ್ಲ ಅವ್ವನೇ ನನಗೆ ಕೊಟ್ಟು ಕಳಿಸಿದ್ದ? ಅವ್ನಿಗೆ ನನ್ನ ಮೇಲೆ ಕೋಪ ಇದೆ ಅಂದ್ಕೊಂಡು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಹೇಳಿದ್ದು, ಕೆಲವು ವಿಷಯಗಳನ್ನು ಹೇಳಿರೆ ಮನಸ್ಸು ತಿಳಿ ಆಯ್ತದೆ ಅಂತ. ಅತ್ತೆ ಅಣ್ಣಯ್ಯ ಮತ್ತು ಅದಕ್ಕೆ ಜೊತೆ ಹಾಗೆ ನಡ್ಕೊಂಡಾಗ ನಂಗೆ ನಿಜವಾಗ್ಲೂ ಅವ್ರ ಮೇಲೆ ತುಂಬ ಬೇಜಾರಾಗಿತ್ತು. ಮಿಸ್ಸು, ನನ್ನವ್ವ ನೋಡೋಕೆ ಹೊರಟಾಗಿದ್ರು ಕಷ್ಟಕ್ಕೆ ಬೇಗ ಮಿಡಿಯೋ ಮನ್ಸಿರೋಳು. ಅಷ್ಟೇ ಅಲ್ಲ ಅಳಿ ಅಂದರೆ, ನನ್ನ ಫ್ರೆಂಡ್ ಒಬ್ಬ ದಿನ ಕುಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಗಲಾಟೆ ಮಾಡ್ಕೊಂಡಿರೋನು. ಅಮ್ಮವ್ರಿಗೆ ಗೊತ್ತಾಯ್ತು ಬಡ್ಡಿ ಅನ್ನೋ ಲಗಾಮ್ ಹಾಕೋದು. ಆವತ್ತಿಂದ ನೆಟ್ ಕೆಲ್ಸಕ್ಕೆ ಹೋಗಿ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಟೋನು. ಆದರೆ ಅಮ್ಮವರು ಆ ಬಡ್ಡಿ ತಕತಾ ಇಲ್ಲ, ಅದನ್ನ ಅವ್ರ ಹೆಂಡತಿ ಕೊಟ್ಟು ಕಳಿಸ್ತಾವ್ರೆ. ದ್ಯಾವತೆ ಅಂತ ತಲೆ ಮೇಲೆ ಹೊತ್ಕೊಂಡು ಓಡೋ ನನ್ನ ತಂಗಿಯವನ್ನ ಮನೆಯಿಂದ ಆಚೆ ಕಳಿಸಿದ್ಲು ಅಂದ ಮಾತ್ರಕ್ಕೆ ಅವಳ ಮ್ಯಾಗ ಕೋಪ ಆಯ್ತಂತಲ್ಲ. ಆ ಸಮಯಕ್ಕೆ ನಂಜವಾಡಿದ ಮಾತು, ಮಗಳ ಮ್ಯಾಗ ಇದ್ದಿದ್ದ ನಂಬಿಕೆ ಮುರಿದೋಯ್ತಲ್ಲ ಅನ್ನೋ ನೋವು ಹಂಗೆ ಮಾಡಿಸ್ಬಿಡ್ತು. ಯಾವುದು ಸರಿ ಹೋಯ್ತಾ ಇಲ್ಲ. ಯಾರ ತವ ಹೇಳ್ಕೋಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅವನ್ ತವ ಹೇಳ್ಕೋಬೇಕು, ಆಗ್ಲಾದ್ರೂ ಒಳ್ಳೆ ಮನ್ಸಾಗುರ ಆಯ್ತೈತೆ. ಅವ್ವ, ಸಹನಾ ಅಕ್ಕ ಫೋನ್ ಮಾಡ್ತಿದ್ದಾಳೆ. ಮಾತಾಡು. ಪಿಕ್ ಮಾಡು. ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಹಾಯ್ ಸಹನಾ ಅಕ್ಕ, ಹೇಗಿದ್ಯಾ? ಸಂದಾಗಿವ್ನಿ ಕಣವೆ. ಅವ್ವ ಎಲ್ಲಿ? ನೋಡು, ನನ್ಗೆ ಇದಕ್ಕೆ ಕೋಪ ಬರೋದು. ಫೋನ್ ರಿಸೀವ್ ಮಾಡಿರೋದು ನಾನು. ನನ್ನ ಒಂದು ಮಾತಾದರೂ ಕೇಳ್ದ ಹೇಗಿದ್ಯಾ ಅಂತ. ಕೊಡೆ ಇಲ್ಲಿ. ಹಾಯ್ ಅಕ್ಕ, ಹೇಗಿದ್ಯಾ? ಯಾವಾಗ ಬಂದವಿ ಸ್ನೇಹ? ಹೆಂಗಿದ್ಯಾವಿ? ನಾನು ಸಂದಾಗಿವ್ನಿ. ಅತ್ತೆ ಮಾವ ವಸು ಎಲ್ಲ ಸಂದಾಗವ್ರಾ? ಹೇಗಿದ್ದಾರೆ ಅಂತ ನೀನೇ ಕೇಳು. ಯೋನವಿ, ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀರಾ? ಹ್ಞೂ ಅಕ್ಕ, ಇಲ್ಲೇ ಹತ್ರದಲ್ಲಿದ್ವಿ, ಹಾಗೆ ಅವ್ವನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ.
ಸ್ನೇಹ ಫೋನ್ ಕೊಡು. ಅಕ್ಕ ಅವಂಗೆ ಕೊಡ್ತೀನಿ. ಹೆಂಗಿದ್ಯಾ ಸಹನಾ? ಸಂದಾಗಿವ್ನಿ ಅವ. ಅಳಿಯಂದ್ರು ಅವ್ರಿನ್ನೂ ಕಾಲೇಜಿಂದ ಬಂದಿಲ್ಲ. ನೀನು ಸಾರು ಅಯ್ಯೋ ಅವ್ವ, ಫೋನು ಚಾರ್ಜ್ ಇಲ್ಲ, ಬ್ಯಾಟ್ರಿ ಕಡಿಮೆ ಐತೆ. ಫೋನ್ನ ಚಾರ್ಜ್ ಹಾಕ್ಬಿಟ್ಟು ಆಮ್ಯಾಗ ಫೋನ್ ಮಾಡ್ತೀನಿ. ಮಾಡ್ಕೊ. ಬಾಯ್ ಅಕ್ಕ. ಬಾಯ್ ಅಕ್ಕ. ಅವ್ವ, ನಾನು ಇಂಥವ ಮಾತಾಡಬೇಕು. ನನಗೆ ನಿನ್ನ ಬಿಟ್ರೆ ಇಲ್ಲಿ ನನ್ನ ಮಾತನ್ನ ಯಾರು ಕೇಳೋಕ್ಕಿಲ್ಲ. ಸಾನನ್ ಮುಖ ಗೆಲುವಾಗಿರ್ನಿಲ್ಲ. ಇವನು ಹೇಳ್ಬೇಕು ಅಂತ ಫೋನ್ ಮಾಡವಳೆ, ಆದರೆ ಹೇಳ್ದೆ ಹಂಗೆ ಫೋನ್ ಮಾಡಕ್ಬಿಟ್ಲಲ್ಲ. ಅಂತೂ ಹೊಸ ಹೊತ್ತಿಗೆ ಸಮಾಧಾನ ಆಯ್ತಲ್ಲ, ಅಷ್ಟು ಸಾಕು. ನಿಮಗೂ ನಿಮ್ಮ ಅತ್ತೆ ಮ್ಯಾಕೆ ಬೇರೆ ಥರದ ಅಭಿಪ್ರಾಯ ಬಂದಂಗೈತೆ. ನಿಜ ಶ್ರೀ, ಅತ್ತೆ ಬಗ್ಗೆ ನನಗೂ ಹೆಮ್ಮೆ ಅನಿಸ್ತಿದೆ. ಮೆಸ್ಸೋ ಯಾಕೆ ಸುಮ್ಕಾಗೋದ್ರಿ? ಏನಿಲ್ಲ ಶ್ರೀ, ಟೈಮ್ ಆಯಿತು, ಹೊರಡೋಣವಾ? ಊಟ ಮಾಡ್ಕೊಂಡು ಹೋಗೋದಲ್ಲ. ಬೇಡ, ಅತ್ತೆ ಶ್ರೀಗೋಸ್ಕರ ಊಟ ಕಾಯ್ತಿರ್ತಾರೆ. ಅವ್ವ, ನಾವಿಲ್ಲಿ ಹೋಗಿ ಬರ್ತೀವಿ. ಹೋಗಿ ಬರ್ತೀವಿ. ಬಾವಾ ಮಾವಯ್ಯ, ಹೋಗಿ ಬರ್ತೀವಿ. ಹಾಂ, ಹಂಗೆ ಬಾ, ಹುಷಾರು. ತಗೋ ತಡ. ಬಾಯ್ ಅಕ್ಕ. ಬಾಯ್ ಅದಕ್ಕೆ. ಬಾಯ್ ಅಣ್ಣಯ್ಯ. ಅವ್ವ, ಹೋಗಿ ಬರ್ತೀವಿ. ಮಾವಯ್ಯ, ಅತ್ತೆ ಎಲ್ಲಿ? ಯಾಕವ್ವ? ಜ್ಯೂಸ್ ತಗೊಳ್ಳಿ ಮಾವಯ್ಯ. ಇಬ್ಬರು ಬೆಳಗ್ಗೆನೆ ಮನೆಯಿಂದ ಹೊರಟ್ರಿ, ಏನೂ ತಿಂದಿಲ್ಲ. ಅದರಲ್ಲ ನಂಜವ ಬೇರೆ. ನೀವು ಹೇಳಿದ್ ಕೇಳಿ ನನಗೆ ಬೇಜಾರಾಯಿತು. ಏನು ಮಾಡುವ ಮಗಳೇ, ಅವಳ ಅದೃಷ್ಟನೋ ನಮ್ಮ ಕೆಟ್ಟಗಳಿಗನೋ ಒಂದು ಹೇಳೋಕ್ಕಾಯ್ತಾ ಇಲ್ಲ. ಪಾಪ ಅತ್ತೆ ತುಂಬ ಬೇಜಾರಾಗಿರ್ತಾರೆ. ನಾನು ಹೋಗಿ ಜ್ಯೂಸ್ ಕೊಟ್ಬಿಟ್ಟು ಬರ್ತೀನಿ. ಆಯ್ತವ. ಅತ್ತೆ, ನಿಮಗೆ ಜ್ಯೂಸ್ ಕೊಡೋಕ್ಕೆ ಅಂತಲೇ ಹೊಟ್ಟಿದ್ದೆ, ತಗೊಳ್ಳಿ. ಅತ್ತೆ ಪ್ಲೀಸ್ ಬೇಡ ಅಂತ ಮಾತ್ರ ಹೇಳಬೇಡಿ. ಈ ರೀತಿ ಬರೀ ಹೊಟ್ಟೆಲಿ ಇರಬಾರ್ದು ಅತ್ತೆ. ಮಾವ, ನೀವಾದರೂ ಹೇಳಿ, ನಿಮ್ಮ ಮಾತನ್ನ ಅತ್ತೆ ಕೇಳ್ತಾರೆ. ಯಾಕವ ಹಂಗೆ ಹೇಳ್ತಿದ್ಯಾ? ನಿನ್ನ ಮಾತನ್ನ ಯಾವತ್ತನ ಕೇಳೋಕ್ಕಿಲ್ಲ ಅಂತ ಹೇಳಿವ್ನ? ಹಾಗಾದರೆ ಕೂತ್ಕೊಳ್ಳಿ, ತಗೊಳ್ಳಿ. ನಮ್ಮ ಅತ್ತೆ ಮುಖದಲ್ಲಿ ನಗು ಯಾವಾಗಲೂ ಹೀಗೆ ಇರಬೇಕು, ನಡಿಗೆಯಲ್ಲಿ ಗತ್ತಿರಬೇಕು, ಮಾತು ಖಡಕ್ ಆಗಿರಬೇಕು, ಅಲ್ವಾ ಮಾವ? ಅದು ಯಾವತ್ತಿಗೂ ಕಮ್ಮಿ ಆಗಕ್ಕಿಲ್ಲ ಬಿಡವ್ವ. ನಿಜ. ಆದರೆ ಅತ್ತೆ ಮನಸ್ಥಿತಿನ ಹಾಳು ಮಾಡೋದಕ್ಕೆ ಅಂತಾನೆ ಕೆಲವೊಬ್ರು ಇರ್ತಾರೆ, ಅದೇ ಬೇಜಾರು. ಪಾಪ ಅತ್ತೆ ವಸು ಜೊತೆ ಕರೆಕ್ಟಾಗಿ ಮಾತಾಡಲಿಲ್ಲ ಅನ್ಸತ್ತೆ, ಅಲ್ವಾ ಅತ್ತೆ? ನನಗೆ ಯಾಕೋ ಆ ನಂಜಮ್ಮ ಬೇಕು ಅಂತಾನೆ ಅಲ್ಲಿಗೆ ಬಂದಿದ್ದಾಳೆ ಅಂತ ಅನಿಸ್ತಿದೆ. ನಾವು ಅಲ್ಲಿ ಹೋಯ್ತೀವಂತ ಅವಳಿಗೇನು ಗೊತ್ತು? ನನಗೂ ಅದೇ ಡೌಟು ಮಾವಯ್ಯ. ಆ ನಂಜಮ್ಮನ ಜೊತೆ ಯಾರು ಕಾಂಟ್ಯಾಕ್ಟಲ್ಲಿ ಇರ್ಬೋದು? ಅತ್ತೆ, ಅಲ್ಲೇನಾದ್ರೂ ಸ್ನೇಹ ಬಂದಿದ್ಲ? ಯಾಕೆ ಹಿಂಗೆ ಕೇಳ್ತಿದ್ಯಾರದ? ಏನಿಲ್ಲ ಮಾವ, ಸುಮ್ಮನೆ ಏನೋ ಯೋಚಿಸ್ತಿದ್ದೆ ಅಷ್ಟೆ. ಯೋನವಾದು ಏನಿಲ್ಲ ಬಿಡಿ ಅತ್ತೆ. ಪರ್ವಾನಿಲ್ಲ, ಯೋಳವ. ಅಲ್ಲ, ಸ್ನೇಹ ಮೊದಲಿಂದನೂ ನಂಜಮ್ಮನ ಜೊತೆ ಚೆನ್ನಾಗೇ ಇದ್ಲು ಅನ್ನೋದು ನನ್ನ ಅಭಿಪ್ರಾಯ. ವಸು ಪ್ರೆಗ್ನೆನ್ಸಿ ವಿಷಯದಲ್ಲೂ ಆ ನಂಜಮ್ಮನಿಗೆ ಸ್ನೇಹನ ಹೇಳಿ
ಇಲ್ಲಿಗೆ ಬರೋ ಹಾಗೆ ಮಾಡಿ ಅವರಿಬ್ಬರನ್ನ ಬೇಕಂತಾನೆ ಪುಟ್ಟಕ್ಕನ ಮನೆಗೆ ಕಳ್ಸದ್ಲ ಅಂತ ನನಗೆ ಅನುಮಾನ ಇದೆ ಅತ್ತೆ. ಇದು ಯಾಕವ್ವ ಹಿಂಗೆ ಮಾತಾಡ್ತಿದ್ಯಾ? ಸ್ನೇಹ ಯಾಕೆ ಹಿಂಗೆ ಮಾಡ್ತಾಳೆ? ತೆಪ್ಪವ, ಹಂಗೇನೂ ಇಲ್ಲ. ಹಾಗಿಲ್ಲದೆ ಇದ್ರೆ ಖುಷಿನೇ, ಆದರೆ ಯಾಕೋ ಗೊತ್ತಿಲ್ಲ ಮಾವಯ್ಯ, ಈ ವಿಷಯನ ನನ್ನ ತಲೆಯಿಂದ ತೆಗೆದು ಹಾಕಕ್ಕಾಗ್ತಾನೇ ಇಲ್ಲ. ಅತ್ತೆಗೆ ನೋವು ಮಾಡೋ ಯಾವುದೇ ವಿಷಯನೂ ಅಷ್ಟು ಸಲೀಸಾಗೆ ನನಗೆ ಬಿಡೋಕ್ಕಾಗಲ್ಲ. ಸ್ನೇಹಾಗ ಮೊದಲೇ ಅತ್ತೆನ ಕಂಡ್ರೆ ಆಗಲ್ಲ. ರಾಧಾ, ಸ್ನೇಹನು ನಿಮ್ಮ ಅತ್ತೆ ಹಂಗೇನೆ ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತಾಳೆ. ಮನ್ಸಿನಾಗೆ ಏನು ಮಡಿಕೊಳ್ಳಲ್ಲ. ಅದಕ್ಕೆ ನಿಂಗೆ ಹಂಗೆ ಅನಿಸ್ತೈತೆ. ಮಾವಯ್ಯ, ಆ ಸ್ನೇಹನ ನಮ್ಮ ಅತ್ತೆಗೆ ಹೋಲಿಸ್ಬೇಡಿ. ಅವಳು ಎಲ್ಲಿ, ನಮ್ಮ ಅತ್ತೆ ಎಲ್ಲಿ? ನನಗೆ ಸ್ನೇಹದ ಮೇಲೆ ದ್ವೇಷ ಇಲ್ಲ, ಆದರೆ ನನಗೆ ನಮ್ಮ ಅತ್ತೆ ನೆಮ್ಮದಿ ಮುಖ್ಯ. ಅವರೆಷ್ಟು ಸಂಕಟ ಅನುಭವಿಸ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗತ್ತೆ. ಸಾರಿ ಮಾವಯ್ಯ, ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಅತ್ತೆ, ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ನನ್ನನ್ನು ಕ್ಷಮಿಸಿ. ಪ್ರೀ, ಆ ಸ್ನೇಹ ಜೋರಾಗಿ ಮಾತಾಡ್ತಾಳೆ ಅಂದೇಟ್ಗೆ ನನ್ನಂಗಲ್ಲ. ಎಲ್ರ ಬಗ್ಗೆ ಕಾಳಜಿ ವಹಿಸ್ತಾಳಲ್ಲ ರಾಧಾ, ಅವಳು ನನ್ನಂಗೆ. ಶಬಾಷ್. ಆ ಸ್ನೇಹ ಮನೆಗೆ ಬರಲಿ, ಅವಳಿಗಿದೆ.